ವಿಚಾರಗಳನ್ನು ವೈಯಕ್ತಿಕವಾಗಿ ವೈಯಕ್ತಿಕವನ್ನೇ ಬೇರೆ, ರಾಜಕೀಯವನ್ನೇ ಬೇರೆ ನೋಡುವಂಥ ರಾಜಕಾರಣಿ. ಸೊ ಹಿಂದೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಬಂದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡಿರಲಿಲ್ಲ. ಸೊ ಭಾಳ ಸುದ್ದಿ ಆಯಿತು, ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಕೇಳಿದಂಥ ಸಂದರ್ಭದಲ್ಲೂ ಏನು ಮಾಡಬೇಕೀಗ ಅಂತ ಸಂದರ್ಭದಲ್ಲೂ ವೈಯಕ್ತಿಕ ವಿಚಾರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತಲೇ ಸ್ವಲ್ಪ ದೂರ ದುಡ್ಕೊಂಡು ಬಂದಿದ್ದರು. ಆದರೆ ಅನಿವಾರ್ಯವಾಗಿ ಕೊನೆಗೆ SIT ರಚನೆ ಆಗಬೇಕಾಯಿತು, ಅದೆಲ್ಲ ಬೇರೆ. ಬಟ್ ಸಿದ್ದರಾಮಯ್ಯ ಈಗ DK ಶಿವಕುಮಾರ್ ಅವರ ವಿಚಾರವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಲ್ಲ ಅಂತ ನನಗನ್ಸುತ್ತೆ. ಹಾಗೆ ತೆಗೆದುಕೊಳ್ಳೋದಿದ್ರೆ ಇವರಿಬ್ಬರು ಇಷ್ಟು ಸಾಮರಸ್ಯದಿಂದ ಇರ್ತಾನೆ ಇರಲಿಲ್ಲ. ಈಗ 5-6 ಸಾರಿ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ, ಪತ್ನಿ ಸಮೇತ ಹೋಗಿ ಎಲ್ಲ ಹೋಗಿ ಬಂದಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಹಂತಕ್ಕೆ ತನಗೆ ಸಾಕು ಅಂತಾನೆ ಇಳಿದಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಮನಸ್ಸಲ್ಲಿ ಬಿಡಬಾರ್ದು ಅಂತ ಇದ್ದಿದ್ರೆ ಯಾವ ಕಾರಣಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ಸೊ ಅವ್ರದ್ದು ಒಂದು ಬೇಡಿಕೆ ಇತ್ತು, ಮಗನನ್ನ ಒಂದು ದಾರಿ ಸೇರಿಸಬೇಕು. ಅದು ಎಲ್ಲ ರಾಜಕಾರಣಿಗಳು ಮಾಡುವಂತ ಒಂದು ಪಟ್ಟದು. ಸೊ ಅದನ್ನ ಸೇರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಒಂದ್ಸರಿ ಇಳಿದ ನಂತರ ಎಲ್ಲರನ್ನೂ ದಡ ಸೇರಿಸೋದು ಸಾಧ್ಯ ಇಲ್ಲ. ಈ ಹಿಂದೆನೇ ಕೆಲವ್ರನ್ನ ದಡ ಸೇರಿಸ್ಬಿಟ್ಟಿದ್ದಾರೆ. H.C. ಮಾದೇವಪ್ಪ ಇರ್ಬೋದು, K. ವೆಂಕಟೇಶ್ ಇರ್ಬೋದು. ಸೊ ಈ ಥರದ ಹಲವಾರು ನಾಯಕರು ಸಿದ್ದರಾಮಯ್ಯ ಅವರ ನೆರಳಿನಲ್ಲಿ ಸಾಕಷ್ಟು ನಾಯಕರು ಬೆಳೆದಿದ್ದಾರೆ. ಸೊ ಅವರೆಲ್ಲ ಒಂದಂತಕ್ಕೆ ಈಗ ಸುನಿಲ್ ಬೋಸ್ ಇರ್ಬೋದು, ಸುನಿಲ್ ಚಾಮರಾಜ ನಗರದಿಂದ. ಸೊ ಸುನಿಲ್ ಬೋಸ್ ಕೂಡ MP ಇದ್ದಾರೆ. ಅವರೇನು ಈಗ ರಾಜಕೀಯದಲ್ಲಿ ಕಂಪ್ಲೀಟ್ ಆಗಿ ಏನೂ ಇಲ್ಲ ಅಂತ ಏನಿಲ್ಲ. ಆಮೇಲೆ ಈ ಎಲ್ಲ ಅಸಮಾಧಾನಿತರನ್ನ JDS ನವರು ಮಾತಾಡ್ತಿದ್ದಾರೆ, ಅವರನ್ನ 28ಕ್ಕೆ ಚುನಾವಣೆ ಗೆಳ್ಕೊಳ್ತಾರೆ ಅನ್ನುವಂತ ಚರ್ಚೆ ಇದೆಯಲ್ಲ. ಈ ತಂತ್ರಗಾರಿಕೆಯನ್ನ ಪ್ರತಿಯಾಗಿ DK ಶಿ ಅವರು 23ರ ಚುನಾವಣೆಯಲ್ಲೇ ಮಾಡಿದ್ದಾರೆ. ಕರೆಕ್ಟ್. ಬಿಜೆಪಿಯ ಕೆಲವು ನಾಯಕರು ಅಸಮಾಧಾನಿತರು ಎಲ್ಲ ಇವರೊಬ್ಬರು ಹೇಳಿದ್ರೆ ಅವರೊಬ್ಬರನ್ನ ಎಳಿತಾರೆ. ಬಾಲಕೃಷ್ಣ ಅಂತ ನಾಯಕರನ್ನ ಎಷ್ಟೋ ಜನರನ್ನ ಈಚೆ ಕರ್ಕೊಂಡ್ ಬಂದು ಅವರನ್ನು ಗೆಲ್ಸಿ, ಆಮೇಲೆ CP ಯೋಗಿ ಜನಪದ ರಾಜಕಾರಣದಲ್ಲಿ ಅದೆಂತ ಎಲ್ಲ ರಾಜಕಾರಣವನ್ನ DK ಶಿ ಅವರು ಮಾಡಿದ್ದಾರೆ. ಅಂದ್ರೆ ಅವರಲ್ಲಿ ಅವ್ರಿಗೆ ಕೊಡ್ಬೇಕಾಗಿರುವಂತಹ ಸಂಪತ್ತೂ ಇದೆ, ಮತ್ತೆ ರಾಜಕೀಯ ತಂತ್ರಗಾರಿಕೆಯೂ ಇದೆ, ಚಾಣಾಕ್ಷತನೂ ಇದೆ ಅಂತ. ಒಂದು ಸಿದ್ದರಾಮಯ್ಯನವರ ಒಂದು ಪ್ರಬಲವಾದಂತಹ ಒಂದು ರಾಜಕೀಯ ಏನು ಹೇಳ್ತಾರೆ ಅದಕ್ಕೊಂದು ಪ್ರಭಾವ, ಆ ಸಮುದಾಯ ಮತ್ತು ಅಹಿಂದ ವರ್ಗವನ್ನ ಕಾಂಗ್ರೆಸ್ ಪಕ್ಷದ ಕಡೆಗೆ ಸೆಳೆಯುವಂತಹ ಒಂದು ಶಕ್ತಿ, ಅಯಸ್ಕಾಂತಿಯ ಒಂದು ಶಕ್ತಿ ಇದೆಯಲ್ಲ, ಅದು ಮೇ ಬಿ DK ಶಿ ಅವರಿಗೆ ಇಲ್ಲದೆ ಇರಬಹುದು ಹೊರತು DK ಶಿ ಅವರಿಗೆ ಬೇರೆ ರೀತಿಯ ಚಾಣಾಕ್ಷತೆ ಇದೆ. ಆಮೇಲೆ ನಾವು 2006-2007 ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು JDS ನಿಂದ ಕಾಂಗ್ರೆಸ್ ಬರುವಂತಹ ಸಂದರ್ಭದಲ್ಲಿ ಖಾಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಿರೋದಲ್ಲ, ಸಿದ್ದರಾಮಯ್ಯನವರು JDS ನಲ್ಲಿ ಅಹಿಂದ ಚಳವಳಿಯನ್ನು ಏನ್ ಬೆಳೆಸಿದ್ರೋ ಆ ಚಳವಳಿಯನ್ನ ಪೂರ್ತಿ ಕಾಂಗ್ರೆಸ್ ಕಡೆಗೆ ತರುವಂತ ಪ್ರಯತ್ನ ಮಾಡಿದ್ರು ಅಂತ. ಮತ್ತೆ ಸಿದ್ದರಾಮಯ್ಯನವರು ಈ ಅವಧಿ ಅಲ್ಲ, DK ಶಿವಕುಮಾರ್ ಇನ್ನೊಂದು ಅವಧಿ ಮಾಡಿ ಅವ್ರಿಗೆ ಅದು ಗೊತ್ತಿದೆ. ಯಾಕಂದ್ರೆ ಈಗ 8 ತಿಂಗಳು 2 ವರ್ಷ, ಮುಂದಿನ 5 ವರ್ಷದ ಅವಧಿ ಮಾಡಿದ್ರು 7 ವರ್ಷನೇ. ನಿಜಲಿಂಗಪ್ಪ ಅವ್ರ ದಾಖಲೆ ಮುರಿದು, ದೇವರಾಜ ಅರಸು ದಾಖಲೆ ಮುರಿದು, ಸಿದ್ದರಾಮಯ್ಯನವರು 8 ವರ್ಷ CM ಆಗಿದ್ದಾರೆ. ಆ ದಾಖಲೆನ DK ಶಿವಕುಮಾರ್ ಇನ್ನೊಂದು ಅವಧಿಗೆ CM ಆದ್ರೂ ಆಗಲ್ಲ. ಹಂಗಾಗಿ 5 ವರ್ಷಕ್ಕಾದ್ರೂ ಆಗಲ್ಲ, ಮತ್ತೆ ಆಗಲ್ಲ 5 ವರ್ಷಕ್ಕಾದ್ರೂ. ಇನ್ಯಾರು ಬಂದ್ರು ಕೂಡ 2 ಅವಧಿಗೆ CM ಆಗೋ ಸಾಧ್ಯತೆನೆ ಕಡಿಮೆ ಇದೆ. ಕೊಯ್ಲೇಷನ್ ಗವರ್ಮೆಂಟ್ ಬಂದು BJP JDS ಆದ್ರೂ ಕೂಡ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಕಾಂಗ್ರೆಸ್ ಗೌರ್ಮೆಂಟೇ ಮುಂದುವರೆದ್ರು ಕೂಡ ಈ ಅವಧಿಯಲ್ಲಿ ಸಾಧ್ಯವಾಗಲ್ಲ. ಮತ್ತೆ ಕರ್ನಾಟಕದ ರಾಜಕಾರಣ ಹೆಂಗ್ ಡಿಫರೆಂಟ್ ಅಂದ್ರೆ ಒಂದ್ಸರಿ ಗೆದ್ದವ್ರನ್ನ ಇನ್ನೊಂದ್ಸರಿ ಗೆಲ್ಲಿಸ್ತೀವಿ. ಆಮೇಲೆ ಬಿಜೆಪಿಗೆ ಆ ತರದೊಂದು ಮೈನಸ್ ಈಗ ಕಾಣಿಸ್ತಾ ಇದೆ. ಏನ್ ಕೇಳಿದ್ರೆ ಯಡಿಯೂರಪ್ಪನವರು ಅವರೆಲ್ಲ ಬದಿಗೆ ಸರಿದ ಮೇಲೆ, ಅಂದ್ರೆ ಸಕ್ರಿಯ ರಾಜಕಾರಣದಿಂದ ಬದಿಗೆ ಸರಿದ ಮೇಲೆ ಆ ಸರಿಸಮ ಆದಂತಹ ನಾಯಕತ್ವ ಬಿಜೆಪಿಯಲ್ಲಿ ಹುಟ್ಟೇ ಇಲ್ಲ ಇನ್ನು. ಸೊ ಹಾಗಾಗಿ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅದು ಲಿಂಗಾಯತ ಸಮುದಾಯದಲ್ಲಿರ್ಲಿ, ಒಕ್ಕಲಿಗ ಸಮುದಾಯದಲ್ಲಿರ್ಲಿ, ಸದಾನಂದ ಗೌಡರು ಇರ್ಲಿ, ಅವರೆಲ್ಲ ಮುಖ್ಯಮಂತ್ರಿಯಾಗಿ ಏನೇನೋ ಕಾರಣದಲ್ಲಿ ಆದ್ರು, ಮತ್ತೆ ಕೆಳಗಿಳಿದ್ರು. ಯಾರು ಸದಾನಂದ ಗೌಡರು ಇವರೆಲ್ಲ ಬರ್ತಾರೆ. ಹೌದು. ಹಾಗಾಗಿ ಒಂದು ಸಮುದಾಯವನ್ನ ಪ್ರಬಲವಾಗಿ ಸೆಳೆಯುವಂತಹ ಪಕ್ಷಕ್ಕೆ ಸೆಳೆಯುವಂತದವರು ಯಾರೂ ಇಲ್ಲ. ಅದು ಬ್ರಾಹ್ಮಣ ಸಮುದಾಯದಿಂದನೂ ಕೂಡ ಬಿಜೆಪಿಯಲ್ಲಿ ಇಲ್ಲ. ಜೋಶಿ ಅವರ ವಿರುದ್ಧವೇ ಬಿಜೆಪಿ ಒಳಗೆ ಎಷ್ಟು ಜನರ ವಿರೋಧ ಇದೆ. ಆಮೇಲೆ ವಿಜಯೇಂದ್ರ ಅವರ ವಿರುದ್ಧವೇ ಎಷ್ಟರ ಮಟ್ಟಿಗೆ ವಿರೋಧ ಇದೆ. ಆಮೇಲೆ ಅಶೋಕ್ ಅವ್ರನ್ನ ಕಂಡ್ರೆ ಅಕ್ಕಪಕ್ಕನೆ ಕೂತು ಪ್ರೆಸ್ ಮೀಟ್ ಮಾಡ್ತಾರೆ, ಬಟ್ ಅವ್ರಿಗೆ ಆಗಲ್ಲ ಅಂತ. ಸೊ ಹೀಗಿರುವಂತಹ ಸಂದರ್ಭ